साक्षात् परब्रह्म तस्मै श्री गुरुवे नमः। ओम गोरक्ष जालंधर कटाक्ष अड़भंग कालीप मच्छेन्द्र आद्य चौरंगिये वाणतपस्तहरि सौज्ञान भूम्यां बहुर्वां नमः प्रसिद्धः। ವ್ಯಾಸಪೀಠದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಶಂಕರ್ ಗುರುಜಿಯವರಿಗೆ ಅವರ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೂ ದೀನ್ ದಯಾಳ್ ಜಿ ಹಾಗೂ ಗುರುಪ್ರಸಾದ್ ಅವರಿಗೆ ನಮಸ್ಕರಿಸುತ್ತಾ ನನ್ನ ಸದ್ಗುರುಗಳಾದಂಥ ಯೋಗಿ ಧನಂಜಯಭಾಯಿ ದೇಸಾಯಿಜಿಯವರ ಪಾದಕ್ಕೂ ನಮಸ್ಕರಿಸುತ್ತಾ ಅಟವಳೆ ಗುರುಜಿಯವರಿಗೂ ಪಾದಕ್ಕೆ ನಮಸ್ಕರಿಸುತ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯರು ಹಾಗೂ ನಮ್ಮ ಪ್ರೀತಿಯ ಹಿಂದೂ ಬಾಂಧವರು ತಾಯಂದಿರು ಅಕ್ಕಂದಿರು ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರ ಮಾಡ್ತಾ ನನ್ನ ವಾಣಿಯನ್ನು ಪ್ರಾರಂಭ ಮಾಡ್ತೀನಿ. ಈ ದಿನ ಸನಾತನ ಸಂಸ್ಥೆ 12 ವರ್ಷದಿಂದ ವೈಶ್ವಿಕ ಹಿಂದೂ ಮಹೋತ್ಸವವನ್ನು ಮಾಡ್ತಾ ಬರ್ತಾ ಇದೆ. ಹಿಂದೂ ರಾಷ್ಟ್ರ ಸ್ಥಾಪನೆ ಮಾಡ್ತಾ ಬರ್ತಾ ಇದೆ. ಹಿಂದೂ ರಾಷ್ಟ್ರ ಸ್ಥಾಪನೆ ಆಗಬೇಕು ಅಂತಂದೇಳಿ ಸಂಕಲ್ಪ ತಗೊಂಡು ಎಲ್ಲ ಸಂಘಟನೆಗಳನ್ನು ಒಂದಾಗಿ ಒಂದುಗೂಡಿಸಿ ಮಾಡ್ತಾ ಇದ್ದಾರೆ. ಆದರೆ ಸ್ನೇಹಿತರೆ, ನಮಗೆ ತುಂಬಾ ದುಃಖ ಆಗುತ್ತೆ. ಇವತ್ತು ಕೂಡ ನಮ್ಮ ಹಿಂದೂಗಳು ಜಾತಿ, ಪ್ರಾಂತ, ವರ್ಣ ಹಾಗೂ ಸಂಘಟನೆಗಳಿಂದ ಒಂದಾಗಿಲ್ಲ. ಯಾಕಂದ್ರೆ ಇದೇ ಸ್ವಲ್ಪ ದಿನದ ಕೆಳಗಡೆ ಗಣಪತಿಯ ಉತ್ಸವಗಳು ನಮ್ಮ ರಾಜ್ಯದಲ್ಲಿ ಮಾಡಬೇಕಾದ್ರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ನಾವು ದಯಮಾಡಿ ನೆನಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಂತಹ ಸರ್ಕಾರಗಳನ್ನ ನಾವು ಯಾಕೆ ತಂದ್ವಿ? ಜಾತಿಗಳ ನಮ್ಮ ಒಳ ಜಗಳದಿಂದ ಈ ತರ ಕೆಲವೇ ಆದಂತಹ ಒಂದು ಅವರು ಕೊಡ್ತಕ್ಕಂಥ ಭಿಕ್ಷೆಗೆ ಹಿಂದೂಗಳು ಜಾರು ಬಿಟ್ರ ಅಂತ ಒಂದು ಸರಿ ವಿಚಾರ ಬರ್ತದೆ. ನಾವು ಗಣಪತಿ ಉತ್ಸವ ದಿನ ಎಷ್ಟು ಸಂಕಷ್ಟ ಆಯಿತು. ನಮ್ಮ ರಾಷ್ಟ್ರ, ನಮ್ಮ ಹಿಂದೂ ರಾಷ್ಟ್ರದಲ್ಲಿ ನಮ್ಮ ಗಣಪತಿ ಉತ್ಸವ ಮಾಡಲಿಕ್ಕೆ ನಮಗೆ ಸ್ವತಂತ್ರ ಇಲ್ಲ. ಬಾಲಗಂಗಾಧರ ತಿಲಕ್ಜಿಯವರು 131 ವರ್ಷದಿಂದ ಸತತವಾಗಿ ಈ ರಾಷ್ಟ್ರದಲ್ಲಿ ಸ್ವತಂತ್ರ ಬಂದಾಗಿಂದ 77 ವರ್ಷ ನಾವು ಗಣಪತಿ ಉತ್ಸವ ಮಾಡ್ತಾ ಇದ್ದೀವಿ. ಆದರೆ ಇದೇ ಮೊದಲನೇ 77 ವರ್ಷದ ನಂತರ ನಮ್ಮ ರಾಜ್ಯದಲ್ಲಿ ನಮ್ಮ ಗಣಪತಿಯನ್ನು ಸಿಆರ್ಪಿಎಫ್ ತುಕಡಿಯಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಇದಕ್ಕಿಂತ ದುರ್ದೈವ ಹಿಂದೂಗಳು ಬೇರೆ ಇಲ್ಲ ಸ್ನೇಹಿತರೆ. ನಮ್ಮ ಹಿಂದೂಗಳ ಉತ್ಸವಗಳು ಹೋಗ್ತಾ ಇದ್ರೆ ಕಲ್ಲುಗಳನ್ನು ತೂರ್ತಾರೆ. ತಾವೆಲ್ಲ ನೋಡಿರ್ಬೋದು, ನಾಗಮಂಗಲದಲ್ಲಿ ಯಾವ ರೀತಿ ಗಲಭೆಯನ್ನು ಮಾಡಿದ್ರು. ರಾತ್ರಿ ನಮ್ಮ ಹಿಂದೂಗಳ ಎಲ್ಲ ಅಂಗಡಿಗಳನ್ನೆಲ್ಲ ಸುಟ್ಟಾಕಿದ್ರು, ಅವರ ಗಾಡಿಗಳನ್ನೆಲ್ಲ ಸುಟ್ಟಾಕಿದ್ರು, ಶೋರೂಮ್ಗಳನ್ನು ಸುಟ್ಟಾಕಿದ್ರು, ಲಕ್ಷ ಎಲ್ಲ ಅವರೆಲ್ಲ ಹಾನಿಯನ್ನ ಮಾಡಿದ್ರು ಅವರ ವಸ್ತುಗಳನ್ನ. ಇದಕ್ಕೆ ಕಾರಣ ಯಾರು? ಇಂಥ ದುಷ್ಟ ಸರ್ಕಾರಗಳನ್ನು ತಂದಂತ ನಾವು ಹಿಂದೂಗಳು. ಇದು ಹೇಳಲಿಕ್ಕೆ ಬಹಳ ವಿಪರ್ಯಾಸ, ಆದರೆ ಇದನ್ನು ನಾವು ಸತ್ಯ ನಾವು ಒಪ್ಕೊಳ್ಳೇಬೇಕು. ಯಾಕೆ ನಿಮಗೆ ಜಾತಿ, ಪ್ರಾಂತ, ವರ್ಣ ಇವತ್ತು ಜಗಳ ಆಡ್ತಿದ್ದೀರಾ? ನಿನ್ನೆ 16ನೇ ತಾರೀಕಲ್ಲಿ ಬಾಗಲಕೋಟೆಯಲ್ಲೂ ಕೂಡ ರಾಜಸ್ಥಾನಿಯವರನ್ನ ಹೊರ ಓಡಿಸ್ರಿ ಅಂತಂದೇಳಿ ವ್ಯಾಪಾರಿ ಸಂಘದವರು, ಕನ್ನಡ ಸೇನೆಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ನಮ್ಮ ಕನ್ನಡ ಸೇನೆಯವರಿಗೆ. ನಾವು ಭಾಷಾಭಿಮಾನ ಎಲ್ಲರಿಗೂ ಇದೆ, ಭಾಷಾಭಿಮಾನ, ರಾಜ್ಯಾಭಿಮಾನ ಇರಲೇಬೇಕು. ಆದರೆ ರಾಷ್ಟ್ರ ಇದ್ರೆ ರಾಜ್ಯಾಭಿಮಾನ, ರಾಷ್ಟ್ರಾಭಿಮಾನ ಉಳಿಯುತ್ತೆ ಸ್ನೇಹಿತರೆ. ಬಾಗಲಕೋಟೆಯಲ್ಲಿ ನಮ್ಮ ಹಿಂದೂಗಳನ್ನ ರಾಜ್ಯ ಬಿಟ್ಟು ಹೋಗಿ ಅಂತಾರೆ. ಇವ್ರಿಗೆ ತಾಕತ್ತಿದೆನಾ? ಮುಸಲ್ಮಾನರು ಯಾವ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಇರಲ್ಲ, ಅವ್ರ ವಿರುದ್ಧವಾಗಿ ಹೋರಾಡಲಿಕ್ಕೆ ತಾಕತ್ತಿದೆನಾ? ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ, ನಾವು ಒಂದು ಕಡೆ ಎಲ್ಲ ಹಿಂದೂಗಳು ಒಂದಾಗಿ ಹಿಂದೂ ರಾಷ್ಟ್ರ ಸಂಕಲ್ಪ ಮಾಡ್ತಾ ಇದ್ದೀವಿ, ಹಿಂದೂ ರಾಷ್ಟ್ರ ಸ್ಥಾಪನೆ ಮಾಡ್ಬೇಕಂತ ಹೊರಟಿದ್ದೀವಿ. ಆದ್ರೆ ಮತ್ತೊಂದು ಕಡೆ ನಮ್ಮ ವೈರಿಗಳು ಗಜ್ವಾಯ ಹಿಂದ್ ಮಾಡಬೇಕು ಅಂತಂದೇಳಿ 2047 ಅಂದ್ರೆ ನಮಗೆ ಸ್ವತಂತ್ರ ಬಂದು ಸರಿಯಾಗಿ 100 ವರ್ಷಕ್ಕೆ ಈ ರಾಷ್ಟ್ರ ಗಜ್ವಾಯ ಹಿಂದ್ ಮಾಡ್ಬೇಕಂತ ಹೊರಟಿದ್ದಾರೆ. ಅದಕ್ಕೆ ಪೂರ್ವಕವಾಗಿ ತಾವೆಲ್ಲ ನೋಡ್ತಾ ಇರಬಹುದು, ಆಫ್ಘಾನಿಸ್ತಾನದಲ್ಲಿ ಏನಾಯ್ತು. ಅದು ನಾವು ಕೇವಲ ಗಜ್ವಾಯ ಹಿಂದ್ ಮಾಡಬೇಕು ಅಂತ PFI SDPI ಅವರು, ನಿಮಗೆಲ್ಲ ಗೊತ್ತಿರಬಹುದು, ಬಿಹಾರ್ನ ಪಾಟ್ನಾದಲ್ಲಿ ನಮಗೆ ಸಿಕ್ಕಂತ ಎಲ್ಲ ಡಾಕ್ಯುಮೆಂಟೇಶನ್. ಆದ್ರೆ ಪೂರ್ವಕವಾಗಿ ಸಿದ್ಧತೆಯಲ್ಲಿ ಅವರು ಕಾರ್ಯಾಚರಣೆಯಲ್ಲಿದ್ದಾರೆ. ಹಿಂದೂ ಮಲಗಿದ್ದಾನೆ. ಜಾಗೃತರಾಗಿ ಹಿಂದೂಗಳೇ. ಆಫ್ಘಾನಿಸ್ತಾನದಲ್ಲಿ ಯಾವ ರೀತಿಯ ಅವರ ಸಂಪೂರ್ಣ ರಾಷ್ಟ್ರವನ್ನ ಕಬಳಿಸಿದ್ರು, ಅದ
ಅದಾದ ನಂತರ ಶ್ರೀಲಂಕಾವನ್ನ ಓಡಿಸಿದ್ರು. ಅವರು ಕೂಡ ಶ್ರೀಲಂಕಾದ ಎಲ್ಲ ಪ್ರಧಾನಮಂತ್ರಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಅವರ ಮನೆಯಲ್ಲೇ. ಅದಾದ ನಂತರ ರಷ್ಯಾ ಮತ್ತೆ ಯುಕ್ರೇನ್ ಮೇಲೆ ಕೂಡ ಯುದ್ಧ ಪ್ರಾರಂಭ ಮಾಡಿದ್ರು. ಯುದ್ಧ ಪ್ರಾರಂಭ ಮಾಡಿ ಯುಕ್ರೇನಿಗೆ ಸಪ್ಲೈ ಮಾಡಿ ವೆಪನ್ ಎಲ್ಲ ಅಮೆರಿಕ ನಮ್ಮ ದೇಶದ ಮೇಲೂ ಕೂಡ ಇದೇ ರೀತಿ ಮಾಡಲಿಕ್ಕೆ ಬಾಂಗ್ಲಾದೇಶಕ್ಕೂ ಕೂಡ ಅಟ್ಯಾಕ್ ಮಾಡಿದ್ರು. ನಮ್ಮ ಪ್ರಧಾನಮಂತ್ರಿ, ನೆಚ್ಚಿನ ಪ್ರಧಾನಮಂತ್ರಿ ತುಂಬಾ ಜಾಣರು, ಸಮಾಧಾನ ಇದೆ, ಹಾಗಾಗಿ ಅವರು ಪ್ರತಿ ಉತ್ತರ ಕೊಟ್ಟಿಲ್ಲ. ನಮ್ಮ ಹಿಂದೂಗಳೆಲ್ಲ ಯಾಕೆ ನಮ್ಮ ಪ್ರಧಾನಮಂತ್ರಿ ಪ್ರತಿ ಉತ್ತರ ಕೊಟ್ಟಿಲ್ಲ ಅಂತ ಎಲ್ಲ ಕಾಯ್ತಾ ಇದ್ವಿ. ಜೋ ಬೈಡನ್ ಒಬ್ಬ ಜನಸಂಘವನು, ಆತ ಎಲ್ಲಾ ದೇಶಗಳು, ಸಣ್ಣ ಸಣ್ಣ ದೇಶಗಳಿಗೆ ಸಹಕಾರ ಮಾಡಿ ದೊಡ್ಡ ದೇಶಗಳನ್ನು ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾನೆ. ಆ ಜನಾಸಂಧ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳ ಮೇಲೆ ಕೂಡ ಆಕ್ರಮಣವನ್ನು ಮಾಡಿ ಅತ್ಯಾಚಾರಗಳನ್ನು ಮಾಡಲಿಕ್ಕೆ ಸಹಕಾರ ನೀಡಿ ಅವರ ಮೇಲೂ ಕೂಡ ನಾವು ವಿರುದ್ಧವಾಗಿ ನಾವು ಹೋರಾಡಲಿ. ತಕ್ಷಣ ಶ್ರೀಲಂಕಾದಲ್ಲಾದಂತಹ ಪರಿಸ್ಥಿತಿ ನಮ್ಮ ರಾಷ್ಟ್ರದಲ್ಲೂ ಕೂಡ ಆಗ್ಲಿ ಅಂತೇಳಿ ಅವರು ಬಯಸಿದಂತವರು. ಆದ್ರೆ ಕೇವಲ ಜನವರಿ 5ನೇ ತಾರೀಕುವರೆಗೂ ತಾವೆಲ್ಲ ಸಮಾಧಾನವಾಗಿ ಕಾಯಿರಿ, ಪ್ರತಿ ಉತ್ತರ ಏಟಿಗೆ ತಿರುಗೇಟು ಅಂತಂದೇಳಿ ನಾವು 5ನೇ ತಾರೀಕಲ್ಲಿ ನರೇಂದ್ರ ಮೋದಿಜಿಯವರು ಕೊಟ್ಟೆ ಕೊಡ್ತಾರೆ ಅಂತ ಈ ಸಭೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಸ್ನೇಹಿತರೆ, ತಾವೆಲ್ಲರೂ ತುಂಬಾ ದುಃಖವಾದಂತ ಸ್ಥಿತಿ, ಬಾಂಗ್ಲಾದ ಪರಿಸ್ಥಿತಿಯನ್ನ ನಾವು ನೆನಪು ಮಾಡಲೇಬೇಕು. ಬಂಧುಗಳೇ, ಬಾಂಗ್ಲಾದಲ್ಲಿ ಕೇವಲ ಸಂಪೂರ್ಣ ಬಹುಮತವಾದಂತ ಸರ್ಕಾರ ಇತ್ತು, ಆದ್ರೆ ಅಲ್ಲಿ ಆರಕ್ಷಣೆಯಿಂದ ಜಗಳವನ್ನು ಪ್ರಾರಂಭ ಮಾಡಿದ್ರು. ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಇವತ್ತು 2A ಆರಕ್ಷಣೆಗೆ ಜಗಳ ಮಾಡ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ, ಬಾಂಗ್ಲಾದೇಶ ಉದಾಹರಣೆ ಆಗಿದೆ. ಅಲ್ಲಿ ಆರಕ್ಷಣೆಯ ಜಗಳವನ್ನು ಪ್ರಾರಂಭ ಮಾಡ್ತಾ ಮಾಡ್ತಾ ಅವರು ನೇರವಾಗಿ ಅಟ್ಯಾಕ್ ಮಾಡಿದ್ದು ನಮ್ಮ ಹಿಂದೂಗಳ ಮೇಲೆ, ಹಿಂದೂಗಳ ಮಂದಿರ ಮೇಲೆ. ಬಂಧುಗಳೇ, ಒಬ್ಬ ತಾಯಿ ಹಿಂದೂ, ಅದರಲ್ಲೂ ಕೂಡ ದಲಿತ ಮಹಿಳೆ ಮೇಲೆ ತಮ್ಮಲ್ಲಿ ಕಣ್ಣೀರು ಬರಲ್ಲ, ಕಣ್ಣಲ್ಲಿ ರಕ್ತ ಬರುತ್ತೆ. ಬಂಧುಗಳೇ, ಅದನ್ನ ನೀವೆಲ್ಲ ದೃಶ್ಯ ನೋಡಿದಿರೋ ಬಿಟ್ಟಿದಿರೋ. 140 ಬಾರಿ ಮಹಿಳೆಗೆ ಅತ್ಯಾಚಾರ ಮಾಡ್ತಾರೆ. ಸತ್ತಂತ ದೇಹದ ಮೇಲೆ ಅವಳ ಸ್ತನವನ್ನ ಕಟ್ ಮಾಡ್ತಾರೆ, ಮರ್ಮಾಂಗದಲ್ಲಿ ಕಲ್ಲುಗಳನ್ನು ಇಡ್ತಾರೆ, ಮೂತ್ರ ವಿಸರ್ಜನೆ ಮಾಡ್ತಾರೆ. ಇದು ಇಂಥ ದೃಶ್ಯವನ್ನು ನೋಡಿ ನಮ್ಮ ಹಿಂದೂಗಳು ಇನ್ನೂ ಕೂಡ ಒಂದಾಗ್ತಾ ಇಲ್ಲ. ಜಾತಿಯನ್ನ ರೋಗದಲ್ಲಿ ಎಲ್ಲರೂ ಸಿಕ್ಕಾಕಿದ್ದೀರ. ತಮಗೆ ಮಾನವೀಯತೆಯಲ್ಲಿ ಮಾನವ ಧರ್ಮವೇ ಕೂಡ ನಾಚಿ ಹೋಗುವಂತ ಅತ್ಯಾಚಾರ ಆದ್ರೂ ಕೂಡ ತಾವು ಯಾಕೆ ಜಾಗೃತ ಆಗ್ತಾ ಇಲ್ಲ? ಇನ್ನೂ ಜಾತಿ 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 ಜಾತಿಯಲ್ಲಿ ಸಿಲುಕಿದ್ದೀರಿ. ದಯಮಾಡಿ ಬಾಂಗ್ಲಾದೇಶದ ಹಿಂದೂ ಮಹಿಳೆ ಮೇಲೆ ಆದಂತ ಅತ್ಯಾಚಾರ ತಾವ್ಯಾರು ಮರಿಬೇಡಿ. ಎಂತ ಘೋರವಾದ ಅತ್ಯಾಚಾರ ಮಾಡಿದ್ರು ಬಂಧುಗಳೇ. ಮೊಘಲರ ಹಾಗೂ ಈ ಮುಸಲ್ಮಾನರ ಒಂದು ರೋಗ ಇದೆ. ಅವರಿಗೆ ಒಂದು ರೋಗ ಏನಪ್ಪ ಅಂದ್ರೆ ಸತ್ತಂತ ದೇಹಕ್ಕೆ ಅತ್ಯಾಚಾರ ಮಾಡುವಂತ ರೋಗ. ತಮಗೆಲ್ಲ ಗೊತ್ತಾ ಇರ್ಬೋದು, ರಾಣಿ ಪದ್ಮಾವತಿ ಅವರು ಅವರೊಟ್ಟಿಗೆ ಎಲ್ಲರೂ ಕೂಡ ಅಗ್ನಿಯಲ್ಲಿ ಹೋಗಿ ಪ್ರವೇಶ ಆದರು. ಕಾರಣ ಕಿಲ್ದಿಗೆ ನಾನು ಪಾಲಾಗಬಾರ್ದು ಅಂತಲ್ಲ, ಸತ್ತಾದ ಮೇಲೆ ಸತ್ತಂತ ದೇಹಕ್ಕೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ 140 ಬಾರಿ ಅತ್ಯಾಚಾರ ಮಾಡಿದ್ರು, ಆ ತರ ಅತ್ಯಾಚಾರ ಆಗಬಾರ್ದು ಅಂತಂದೇಳಿ ರಾಣಿ ಪದ್ಮಾವತಿ ಅವರು ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟರು. ಎಲ್ಲಾ ತಮ್ಮ ಇಡೀ ಎಲ್ಲ ಸಂಸ್ಥಾನದ ಎಲ್ಲಾ ಮಹಿಳೆಯರು ಅಗ್ನಿಯಲ್ಲಿ ಪ್ರವೇಶ ಆಗ್ತಾರೆ. ಸ್ನೇಹಿತರೆ, ಇವತ್ತು ನಾವೊಂದು ಚಪಾತಿ ಏನಾದರೂ ರೊಟ್ಟಿ ಮಾಡ್ಬೇಕಾದ್ರೆ ಅಂಚು ಕೈಯಲ್ಲಿ ಸುಟ್ರೆ ಸಾಕು, ಚುರುಕನ್ನುತ್ತೆ. ಆದ್ರೆ ರಾಣಿ ಪದ್ಮಾವತಿ ಅವರು ತುಳಸಿಯನ್ನ ಬಾಯಲ್ಲಿಟ್ಟು ಗಂಗಾ ಜಲವನ್ನು ಬಾಯಲ್ಲಿ ಹಾಕಿ ಅಗ್ನಿ ಪ್ರವೇಶ ಆದರು. ಇಷ್ಟೆಲ್ಲ ನಮ್ಮ ಇತಿಹಾಸ ಇದ್ರು ಕೂಡ ಬಾಂಗ್ಲಾದೇಶದಲ್ಲಿ ನಮಗೆ ಕಂಡು ಬರ್ತಾ ಇದ್ರು ಕೂಡ ನಮ್ಮ ಹಿಂದೂಗಳು ಇವತ್ತು ಒಂದಾಗ್ತಾ ಇಲ್ಲ. ಇದು ಬಹಳ ವಿಪರ್ಯಾಸ. ನಾವು ಯಾವ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೇನು ನಂಬ್ತೀರಾ? ಇವರು ಪ್ಯಾಲೆಸ್ತೈನ್ ಸಹಕಾರ ಮಾಡ್ತಾರೆ, ಪ್ಯಾಲೆಸ್ತೈನ್ ಬಾವುಟಗಳನ್ನ ಹಾಕ್ತಾರೆ, ಪ್ಯಾಲೆಸ್ತೈನ್ ಬ್ಯಾಂಡ್ಗಳನ್ನ ಹಾಕ್ತಾರೆ. ಅರೆ, ಸೋನಿಯಾ ಗಾಂಧಿಯ ಮಗಳು ಪ್ರಿಯಾಂಕಾ ಗಾಂಧಿ ಪ್ಯಾಲೆಸ್ತೈನ್ ಬ್ಯಾಗ್ ಹಾಕೊಂಡು ಅಡ್ಡಾಡ್ತಾರೆ. ಇನ್ನೇನ್ ಬೇಕು ಇದಕ್ಕೆ ಪ್ರಚೋದನೆ ಯಾರು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ? ಇದು ಕೂಡ ನಾವೆಲ್ಲ ಜಾಗೃತರಾಗಬೇಕು. ಪ್ಯಾಲೆಸ್ತೈನ್ ನಮ್ಮ
ಮಿತ್ರ ರಾಷ್ಟ್ರ ಅಂತ ಇಸ್ರೇಲ್ನ ಶತ್ರು ರಾಷ್ಟ್ರ ಅದು. ಇಸ್ರೇಲಿಗೆ ಕಣ್ಣೀರು ಬಂದ್ರೆ ಭಾರತ ಕಣ್ಣೀರು ಬರುತ್ತೆ, ಭಾರತ ಕಣ್ಣೀರು ಬಂದ್ರೆ ಇಸ್ರೇಲಿ ಕಣ್ಣೀರು ಬರುತ್ತೆ. ಅಂತ ಪ್ಯಾಲೆಸ್ಟೈನಿಯ ವಿರೋಧಿಗಳನ್ನ ಈ ಗಣಪತಿಯ ಉತ್ಸವದ ಅದರ ವಿರುದ್ಧವಾಗಿ ಏನು ಈ ಮುಸಲ್ಮಾನರು ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ರು, ಅಲ್ಲಿ ಪೆಂಡಾಲ್ಗಳಲ್ಲಿ ಪ್ಯಾಲೆಸ್ಟೈನ್ ಭಾವನೆಗಳನ್ನ ಹಾಕ್ತಾರೆ, ಅವರ ತ್ಯಾಗಗಳಲ್ಲಿ ಪ್ಯಾಲೆಸ್ಟೈನ್ ಹಾಕ್ತಾರೆ. ಆದ್ರೆ ನೀವೆಲ್ಲ ಯಾಕೆ ಸುಮ್ಮನೆ ಕೂತಿದ್ದೀರಾ? ಯಾಕೆ ವಿರೋಧ ಮಾಡಲ್ಲ? ಸಂಘಟನೆಗಳೆಲ್ಲ ಒಂದಾಗಿ ಯಾಕೆ ಸಂಘಟನೆ ಭೇದ ಭಾವ ಬೇಕು ನಿಮಗೆ? RSS ಆಗಿರ್ಬೋದು, ಬಜರಂಗ ದಳ ಆಗಿರ್ಬೋದು, ಹಿಂದೂ ರಾಷ್ಟ್ರ ಸೇನೆ ಆಗಿರ್ಬೋದು, ಎಲ್ಲ ಸಂಘಟನೆಗಳು ಜಾಗೃತರಾಗ್ರಿ. ಅವ್ರಿಗೆ ಗೊತ್ತು ಈ ಹಿಂದೂಗಳು ಒಂದಾಗಲ್ಲ, ಅವ್ರಿಗೆ ಗೊತ್ತು ಈ ಹಿಂದೂಗಳು ಜಾತಿಯಲ್ಲಿ ಸಿಗಾಕೊಂಡಿದ್ದಾವೆ ಅಂತಂದೇಳಿ. ದಯಮಾಡಿ ಈ ಅಧಿವೇಶನದ ಮುಖಾಂತರ ನಾನು ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ದಯಮಾಡಿ ಈ ಜಾತಿ, ಪ್ರಾಂತ, ವರ್ಣ ಇದನ್ನ ಮೊದಲೇ ಬಿಟ್ಟಾಕಿ. ನಾವೆಲ್ಲ ಯಾರು ಅಂದ್ರೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಈ ತರದ ಸಂಘರ್ಷದ ವಿಷಯವನ್ನಾಗ ಹೋರಾಟ ಮಾಡಿ. ಅರೆ ಅಷ್ಟೇ ಅಲ್ಲ, ನಮ್ಮ ಹಿಂದೂಗಳು ಈಗ ಮೊನ್ನೆ ತಾನೇ ಬಿಜೆಪಿಯಲ್ಲಿ CT ರವಿ ಅವರಿಗೆ ಅರೆಸ್ಟ್ ಮಾಡಿದ್ರು. ಆದರೆ ಬಿಜೆಪಿ ಪಕ್ಷ ಚಾಲೆಂಜ್ ಮಾಡಿ ಅವರನ್ನ ರಾತ್ರಿ ಅವರನ್ನ ನೆಕ್ಸ್ಟ್ ದಿನದಲ್ಲೇ ಬೇಲ್ ಮಾಡಿ ಬಹಳ ಸಂತೋಷ ಆಯ್ತು. ಆದರೆ ಇದೇ ನಮ್ಮ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೆ ಅವನ ವಿರುದ್ಧ ನೀವು ಅವತ್ತೇ ಕ್ರಮ ತಗೊಂಡ್ರ? ಅವತ್ತು ನೀವೆಲ್ಲ ಎಲ್ಲೋಗಿದ್ರಿ? ಎಲ್ಲಾ ಹಿಂದೂಗಳ ಸಂಘಟನೆಗಳು ಎಲ್ಲೋಗಿದ್ದು? ಯಾಕೆ ಅವತ್ತು ಯುದ್ಧ ಮಾಡಲಿಲ್ಲ? ಯಾಕೆ ಹೋರಾಡಲಿಲ್ಲ? ಅವತ್ತು ಎಲ್ಲರೂ ಕೂಡ ಬಾಯಿ ಮುಚ್ಚಿಕೊಂಡು ಸುಮ್ಮನಾಗಿದ್ರಿ. ನಿಮ್ಮ ಮನೆಯಲ್ಲಿ ನಿಮ್ಮ ಪರಿವಾರಕ್ಕೆ ಸಮಸ್ಯೆ ಬಂದಾಗ ಮಾತ್ರ ನೀವು ಜಾಗೃತ ಆಗ್ತೀರಿ ಹೊರತು ದೇಶದ ಮೇಲೆ ಜಾಗೃತರಾಗ್ತಾ ಇಲ್ಲ ಹಿಂದೂಗಳೇ. ಪಾಕಿಸ್ತಾನ್ ಜಿಂದಾಬಾದ್ ಅಂತಂದೇಳಿ ಅಂತಕ್ಕಂಥ ದೇಶದ್ರೋಹಿಗೆ ನಾನು ಈ ಸಭೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೇಶ ನನ್ನದು, ರಾಷ್ಟ್ರ ನನ್ನದು ಎನ್ನದ ಮಾನವನೆದೆ ಸುಡುಗಾಡು. ದೇಶ ನನ್ನದು, ರಾಷ್ಟ್ರ ನನ್ನದು ಎನ್ನದ ಮಾನವನೆದೆ ಸುಡುಗಾಡು. ರಾಷ್ಟ್ರದ್ರೋಹಿಯು ಸಾಯುವನಲ್ಲಿ, ಸತ್ತರೆ ಅವರಿಗೆ ಸುಡುಗಾಡಲು ಕೂಡ ಜಾಗ ಸಿಗಲ್ಲ ಅಂತ ದೇಶದ್ರೋಹಿಗಳಿಗೆ. ಆದ್ರೆ ನಮ್ಮ ಹಿಂದೂಗಳು ಜಾಗೃತ ಆಗ್ತಾ ಇಲ್ಲ. ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದು 77 ವರ್ಷದಲ್ಲಿ ಯಾವುದೇ ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಇರಲಿಲ್ಲ. ಆದ್ರೆ ನಮ್ಮ ಹಿಂದೂಗಳು ಮಲಗಿದ್ದಾರೆ, ಇಂದು ಜಾಗೃತರಾಗ್ತಾ ಇಲ್ಲ. ಹಾಗಾಗಿ ಬಂಧುಗಳೇ, ತಮ್ಮಲ್ಲಿ ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನು ಪುನಃ ಪ್ರಾರ್ಥನೆ ಮಾಡೋದು ಒಂದೇ, ಈ ಜಾತಿಯನ್ನು ಬಿಡಿ, 2A ಮೀಸಲಾತಿ ಈ ಜಗಳವನ್ನು ಬಿಡಿ. ಹಿಂದೂ ರಾಷ್ಟ್ರ ಇದ್ರೆ ಮಾತ್ರ ಈ ರಾಷ್ಟ್ರ ಉಳಿಸ್ಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಯಾವ ರೀತಿ ನಾವು ಹಲಾಲ್ನ ಬೈಕಾಟ್ ಮಾಡಿದ್ವಿ, ಅದೇ ರೀತಿಯಲ್ಲಿ ಬಾಂಗ್ಲಾದೇಶದ ಪ್ರಾಡಕ್ಟ್ಗಳು ತುಂಬಾ ಬಲ ಬರ್ತಾ ಇದ್ದಾವೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ಡೆಕಾಥ್ಲಾನ್ ಅಂತ ಒಂದು ಶೋರೂಮ್ ಇದೆ. ಅಲ್ಲಿ ನೀವು ಹೋದ್ರೆ ಏನು ಬಾಟಮ್ ವೇರ್ ಇದೆಯಲ್ಲ, ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಬರ್ಮುಡಾ ಆಗಿರ್ಬೋದು, ನಿಟ್ಟಿಂಗ್ ವೇರ್ ಆಗಿರ್ಬೋದು, ಹೈಯೆಸ್ಟ್ ಪ್ರೊಡಕ್ಷನ್ ಇರೋದು ಬಾಂಗ್ಲಾದೇಶ. ಇಡೀ ನಮ್ಮ ಭಾರತಕ್ಕೆ 50% ಗಿಂತ ಹೆಚ್ಚು ಬಾಂಗ್ಲಾ ಸಪ್ಲೈ ಮಾಡ್ತಿದೆ. ಎಕನಾಮಿಯಲ್ಲಿ ಅಟ್ಲೀಸ್ಟ್ ಆದ್ರೂ ಹಿಂದೂಗಳು ಜಾಗೃತರಾಗಿ ಮೇಡ್ ಇನ್ ಬಾಂಗ್ಲಾದೇಶ್ ಅಂತ ಇದ್ರೆ ಬೈಕಾಟ್ ಬಾಂಗ್ಲಾದೇಶನ ಇವತ್ತಿಂದ ಪ್ರಾರಂಭ ಮಾಡಿ ಅಂತ ಈ ಹಿಂದೂ ಅಧಿವೇಶನದಿಂದ ಹೇಳಲಿಕ್ಕೆ ಬಯಸ್ತೀನಿ. ಅಷ್ಟೇ ಅಲ್ಲ, ಈ ಬಾಂಗ್ಲಾದೇಶದ ಒಂದು ಕಡೆ ಆಗ್ತಾ ಇದ್ರೆ ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಆಗ್ಲಿಕ್ಕೇನೋ ಸಮಯ ದೂರ ಇಲ್ಲ. ಹಿಂದೂಗಳು ಜಾತಿ, ಪ್ರಾಂತ, ವರ್ಣ ಇದರಲ್ಲೇ ಜಗಳ ಆಡ್ತಾ ಇದ್ರೆ ಖಂಡಿತ ಇಲ್ಲೂ ಕೂಡ ಭಾರತದಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗುತ್ತೆ. ಚಿನ್ಮಯಿ ಪ್ರಭು ಅವರಿಗೂ ಕೂಡ ಅರೆಸ್ಟ್ ಮಾಡಿದ್ರು. ಇಸ್ಕಾನ್ ಮಂದಿರ ಯಾವ ಧರ್ಮವನ್ನು ನೋಡದೆ, ಮುಸಲ್ಮಾನೋ, ಕ್ರಿಶ್ಚಿಯನ್ನೋ, ಹಿಂದೂನೋ ಅಂತ ನೋಡ್ಲಿಲ್ಲ. ಬಾಂಗ್ಲಾದೇಶಲ್ಲಿ ಅವರಿಗೆ ಕೋವಿಡ್ ಸಮಯದಲ್ಲಿ ಅನ್ನ ಆಹಾರ ಕೊಟ್ಟು, ಅವರಿಗೆ ಕೋವಿಡ್ ಕಿಟ್ ಅನ್ನು ಕೊಟ್ಟು. ಆದ್ರೆ ಅದೇ ಬಾಂಗ್ಲಾದೇಶನ ಅದೇ ನಮ್ಮ ಇಸ್ಕಾನ್ನ ಶ್ರೀ ಚಿನ್ಮಯಿ ಪ್ರಭು ಅವರಿಗೆ ಅವರನ್ನ ಅರೆಸ್ಟ್ ಮಾಡಿದ್ರು. ಅವರನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಮಾಡಲಿಕ್ಕೆ ಮೋದಿಜಿಯವರೇ ಮಾಡ್ರಿ ಅಂದ್ರೆ ಅದು ಸಾಧ್ಯ ಆಗಲ್ಲ ಸ್ನೇಹಿತರೆ. ಅದು ಆಗಬೇಕಂದ್ರೆ ಜನವರಿ 5 ಕಾಯಿರಿ. ಇದಕ್ಕೆ ಪ್ರತಿ ಉತ್ತರವಾಗಿ ಸಿಗುತ್ತೆ, ನಮಗೆ ಗೊತ್ತಿದೆ. ಅದು ಖಂಡಿತ ಪ್ರತಿ ಉತ್ತರ ಸಿಗುತ್ತೆ. ತಾವು ಕಾರ್ ನೋಡಿ. ಆದ್ರೆ ಆ ರೀತಿ ಇಲ್ಲಿ ಆಗಬಾರ್ದು. ನಮ್ಮ ಮಠ ಮಾನ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳಲ್ಲೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಅವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ. ದಯಮಾಡಿ ನೀವು ಮಠಕ್ಕಾಗಿ ಸೀಮಿತ ಆಗಬೇಡ್ರಿ.
ಘಟಕ್ಕಾಗಿ ಸೀಮಿತರಾಗಿ, ಘಟ ಅಂದ್ರೆ ಹಿಂದೂ ರಾಷ್ಟ್ರಕ್ಕಾಗಿ ಸೀಮಿತರಾಗಿ ಅಂತಂದೇಳಿ ನಾನು ಹೇಳಿ ಬಯಸ್ತೀನಿ. ಹಿಂದೂ ರಾಷ್ಟ್ರ ಇದ್ರೆ ಮಠ ಆಶ್ರಮ ಉಳಿಯುತ್ತೆ. ಇದಕ್ಕೆ ಇಸ್ಕಾನ್ಗಿಂತ ದೊಡ್ಡ ಉದಾಹರಣೆ ಬೇರೆ ಇಲ್ಲ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಕೂಡ, ಎಲ್ಲ ಸ್ವಾಮೀಜಿಗಳಿಗೂ ಕೂಡ, ಎಲ್ಲ ಮಠಾಧೀಶರಿಗೂ ಕೂಡ ದಯಮಾಡಿ ಯಾವುದೇ ಒಂದು ಸಮುದಾಯಕ್ಕೆ, ನಿಮ್ಮ ಸಮುದಾಯಕ್ಕೆ ಇರಲಿ, ನಿಮ್ಮ ಸಮುದಾಯದ ಅಭಿಮಾನ ಇರಲಿ, ಆದರೆ ದೇಶ ಮೊದಲು, ನಮ್ಮ ರಾಷ್ಟ್ರ ಮೊದಲು. ನಮ್ಮ ರಾಷ್ಟ್ರ ಇದ್ರೆ ನಮ್ಮ ಜಾತಿ ಉಳಿಯುತ್ತೆ, ನಮ್ಮ ಧರ್ಮ ಉಳಿಯುತ್ತೆ. ನಮ್ಮ ರಾಷ್ಟ್ರನೇ ಇಲ್ಲ ಅಂದ್ರೆ ನೀವು ಮಠ ಆಶ್ರಮ ತಗೊಂಡು ಏನ್ ಮಾಡ್ತೀರಾ? ಗದ್ದೆಗಳನ್ನ ಟೈಪ್ ಮಾಡ್ಕೊಂಡು ನಮ್ಮ ಆಶ್ರಮದಲ್ಲಿ ದೊಡ್ಡ ದೊಡ್ಡ ಎಲ್ಲ ಗಾಡಿಗಳನ್ನ ಇಟ್ಕೊಂಡ್ರೆ ಏನ್ ಪ್ರಯೋಜನ? ಎಲ್ಲಾ ಸ್ವಾಮೀಜಿಗಳಿಗೆ ಹೇಳ್ತಾ ಇಲ್ಲ ನಾನು. ಕೆಲವು ಸ್ವಾಮೀಜಿಗಳು ಏನು ಈಗ 2A ಹೋರಾಡ್ತಾ ಇದ್ದಾರೆ. ದಯಮಾಡಿ ಈ ತರದ ಹೋರಾಟ ಬೇಡ. ನಮ್ಮ ರಾಷ್ಟ್ರಕ್ಕೆ ಇದು ಖಂಡಿತವಾಗಿ ಕಂಟಕ ಆಗತ್ತೆ. ನಮ್ಮ ರಾಷ್ಟ್ರ ಮೊದಲಿರಲಿ, ಹಿಂದೂ ರಾಷ್ಟ್ರ ಸ್ಥಾಪನೆ ಆಗಲಿ ಅಂತ ಹೇಳಲಿಕ್ಕೆ ಅಷ್ಟೇ ಅಲ್ಲದೆ ನಾವು ಕೂಡ ಈ ವಕಫ್ ಬೋರ್ಡ್ ವಿರುದ್ಧ ಕೂಡ ನಾವೆಲ್ಲರೂ ಜಾಗೃತ ಆಗಬೇಕು. ಈಗ ನಾನು ನಿಮಗೆ ಮೊದಲಿಗೆ ಹೇಳಿದ ಹಾಗೆ ಬಾಂಗ್ಲಾದೇಶದ ವಿರುದ್ಧ ಏನಾದರೂ ಮಾಡೋದಿದ್ರೆ ಇವತ್ತಿಂದ ಒಂದು ಆಯೋಜನೆ ಮಾಡಿ, ಬೈಕಾಟ್ ಬಾಂಗ್ಲಾದೇಶ್ ಪ್ರಾಡಕ್ಟ್ಗಳನ್ನೆಲ್ಲ ಬೈಕಾಟ್ ಮಾಡಿ. ಜೊತೆಗೆ ವಕಫ್ ಬೋರ್ಡಿನ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಬಯಸ್ತೀನಿ. 1925ನೇ ಇಸ್ವಿಯಲ್ಲಿ ವಕಫ್ ಬೋರ್ಡ್ನ ಬ್ರಿಟಿಷರಿದ್ದಾಗ ಮುಸಲ್ಮಾನರಿಗೋಸ್ಕರ ತಗೊಂಡ್ಬಂದರು. ಅದಾದ ನಂತರ 1947ರಲ್ಲಿ ಭಾರತ ಸ್ವತಂತ್ರ ಬಂತು. ಪೂರ್ವ ಮತ್ತೆ ಪಶ್ಚಿಮ ಪಾಕಿಸ್ತಾನವನ್ನ ನಾವು ಮುಸಲ್ಮಾನರಿಗೆ ಬಿಟ್ಕೊಟ್ವಿ. ನಮ್ಮ ಭಾರತವನ್ನು ನಮ್ಮ ಹತ್ರ ಇಟ್ಕೊಂಡು ಅಂದಮೇಲೆ ಭಾರತ ಭೂಮಿ ಬರೇ ಹಿಂದೂಗಳ ಭೂಮಿ ಮಾತ್ರ. 1947ರ ನಂತರ ಮತ್ತೆ 1995 ಮತ್ತೆ 2013ರವರೆಗೂ ಈ ಕಾಂಗ್ರೆಸ್ನವರು ಓಟಿಗೋಸ್ಕರ, ಅವರು ದೇಶವನ್ನೇ ಅಡ ಇಡಲಿಕ್ಕೋಸ್ಕರ ಈ ವಕಫ್ ಕಾನೂನನ್ನ ಮತ್ತೆ ಪುನರ್ಜೀವ ತಂದು ನಮ್ಮ ಹಿಂದೂಗಳ, ಬುದ್ಧರ, ಜೈನರ ಎಲ್ಲ ದೇವಸ್ಥಾನದ ಜಾಗಗಳನ್ನ ಕಬಳಿಸಲಿಕ್ಕೆ ಏನೇನು ಬೇಕೋ ಎಲ್ಲ ಅವಕಾಶಗಳನ್ನ ಮಾಡಿಕೊಟ್ರು ಸ್ನೇಹಿತರೆ. ಹಾಗಾಗಿ ಆ ಕಾನೂನನ್ನು ಕೂಡ ತೆಗಿಬೇಕು. ಅದು ತೆಗಿಬೇಕಾದ್ರೆ ಏನ್ ಮಾಡ್ಬೇಕು ನಾವು ಅನ್ನೋದನ್ನು ಕೂಡ ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ ಸ್ನೇಹಿತರೆ. ಎರಡೇ ನಿಮಿಷ ಸಮಯದ ಅಂತ ಕೊಟ್ಟಿದ್ದಾರೆ, ನಾನು 2 ನಿಮಿಷದಲ್ಲಿ ಮುಗಿಸ್ತೀನಿ. ವಕಫ್ ಕಾನೂನನ್ನ ತೆಗಿಬೇಕಾದ್ರೆ ಯಾವ ರೀತಿ ನಾವು ಈಗ ಕಾರ್ಯವನ್ನು ನಿರ್ವಹಿಸಬೇಕಂದ್ರೆ, ನನಗೆ ಬಹಳ ಸಂತೋಷ ಆಗುತ್ತೆ. ಆಂಧ್ರ ಪ್ರದೇಶದಲ್ಲಿ ಕೂಡ ವಕಫ್ ಕಾನೂನನ್ನ ತೆಗೆದು, ಹಾಗಾಗಿ ಆಂಧ್ರ ಪ್ರದೇಶದ CM ಅವರಿಗೆ ನಾನು ಇಲ್ಲಿಂದ ನಮ್ಮ ಸನಾತನ ಸಂಸ್ಥೆಯಿಂದ ಅಭಿನಂದನೆ ಕೊಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇಡೀ ರಾಷ್ಟ್ರದಲ್ಲಿ ಎಲ್ಲಾ ರಾಜ್ಯದಲ್ಲೂ ಕೂಡ ಈ ವಕಫ್ ಆಕ್ಟ್ ಅನ್ನ ತೆಗಿಬೇಕು. ಜೊತೆಗೆ ಮಹಾರಾಷ್ಟ್ರ CM ಆದಂತ ಏಕನಾಥ್ ಶಿಂದೆ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಅವರು ಗೋಮಾತೆಯನ್ನ ರಾಜ್ಯ ಮಾತೆಯನ್ನಾಗಿ ಅವರು ಕೂಡ ಇದು ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಈ ಕಾಂಗ್ರೆಸ್ ಸರ್ಕಾರದಿಂದ ನಾವು ಅಪೇಕ್ಷೆ ಪಡ್ಲಿಕ್ಕೆ ಆಗಲ್ಲ. ಆದರೂ ಕೂಡ ನಾವೆಲ್ಲ ಹಿಂದೂಗಳು ಒಂದಾದ್ರೆ ಏನ್ ಬೇಕಾದ್ರೂ ನಾವು ಸಾಧಿಸ್ತೀವಿ ಅನ್ನಲಿಕ್ಕೆ ಮತ್ತೊಂದು ಮಾತಿಲ್ಲ. ನಾವು ಕೂಡ ಇಲ್ಲಿ ಸಂಕಲ್ಪ ಮಾಡೋಣ, ಎಲ್ಲ ಸಂಘಟನೆಯಿಂದ ಗೋಮಾತೆನ ರಾಜ್ಯ ಮಾತೆಯನ್ನಾಗಿ ಮಾಡಿ ಅಂತೇಳಿ ಸರ್ಕಾರಕ್ಕೂ ಕೂಡ ನಾವು ಒತ್ತಾಯ ಮಾಡೋಣ. ಹಾಗೂ ವಕಫ್ ಆಕ್ಟ್ ಅನ್ನು ಕೂಡ ತೆಗೆದುಹಾಕಿ ಅನ್ನೋದು ಕೂಡ ನಾವು ಇಲ್ಲೂ ಕೂಡ ಕಾನೂನನ್ನ ಇದನ್ನ ತೆಗೆದುಹಾಕಿ ಈ ವಕಫ್ ಆಕ್ಟ್ ಬೇಡ ಅಂತೇಳಿ ಕೂಡ ನಾವು ಇದನ್ನ ಮಾಡೋಣ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ವಕಫ್ ಆಕ್ಟ್ ನ ಸಂಪೂರ್ಣವಾಗಿ ತೆಗಿಲಿಲ್ಲ ಅಂದ್ರೆ, ನೀವು ಮೊನ್ನೆ ಕೂಡ ನೋಡಿದ್ರಿ, ಈ ಸರ್ಕಾರ ರಾತ್ರಿ 5,000, 3,000 ವಿಜಯಪುರ, ಕಲಬುರಗಿ, ರಾಯಚೂರು, ಯಾದಗಿರಿ ಈ ಭಾಗದಲ್ಲೆಲ್ಲ ಸಾವಿರಾರು, ಈಗಾದ್ರೂ ಗುರುಪ್ರಸಾದ್ 8 ಲಕ್ಷ ಎಕರೆ ಇದೆ ಅಂತ ಅವರಿಗೆ ಈಗ ಹೊಸದಾಗಿ ಅಪ್ಡೇಟ್ ಆಗಿದೆ. ಇನ್ನೂ 1 ಲಕ್ಷ ಎಕರೆ ಆಲ್ರೆಡಿ ಕಬ್ಜೆ ಮಾಡಿಬಿಟ್ಟಿದ್ದಾರೆ. 9 ಲಕ್ಷ ಆಗಿದೆ ಅವರು ಇಡೀ ರಾಷ್ಟ್ರದಲ್ಲಿ. ಹಾಗಾಗಿ ನಾವು ಇಂದು ಮಲಗಿದ್ರೆ ಇದೇ ರೀತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವೆಲ್ಲ ಜಾಗೃತರಾಗಿ ಈ ವಕಫ್ ಆಕ್ಟ್ ನ ವಿರೋಧ ಮಾಡೋಣ. ಎಲ್ಲರೂ ಸೇರಿ ಒಂದಾಗಿ ಹೋರಾಟ ಮಾಡೋಣ. ನಾವು ಎಷ್ಟೋ ಸಾರಿ ಮೋದಿಜಿಯವರು 400 ಬಾರ್ ಅಂದ್ರು, ನೀವು ಯಾರು 400 ಬಾರ್ ಕೊಡ್ಲಿಲ್ಲ. ಹಾಗಾಗಿ ಯಾವುದೇ ಕಾನೂನು ತರಲಿಕ್ಕೂ ಕೂಡ ಅವರಿಗೆ ಕಷ್ಟ ಆಗಿದೆ. ಮೋದಿಜಿಯವರ ಮೇಲೆ ಅವ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರ್ಬೇಡ್ರಿ. ದಯಮಾಡಿ ಸಂಘರ್ಷದ ಸಮಯ, ಅಟವಳೆ ಗುರುಜಿಯವರು ಹೇಳಿದ್ರು 2026 ಕೊನೆಯಲ್ಲಿ ಈ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗೇ ಆಗುತ್ತೆ ಅಂತ. ಆದ್ರೆ ಅದಕ್ಕೆ ಸಂಘರ್ಷ ತಗೊಳ್ಳೇಬೇಕು. ನಾವು ಸಂಘರ್ಷ ಅಂದ್ರೆ ನಾವು ಮನೆಯಲ್ಲಿ ಕೂತ್ರೆ ಆಗಲ್ಲ. ವಕಫ್ ಆಕ್ಟ್ ಅಂತ ಆಕ್ಟ್ಗಳನ್ನ ತೆಗಿಬೇಕು. ಗೋ ಹತ್ಯೆಗಳನ್ನು ಸಂಪೂರ್ಣವಾಗಿ ನಿಷೇಧ ಆಗಬೇಕು.